ನಮಸ್ಕಾರ. ನಮ್ಮ ಮಾತುಕತೆ ಚಾನೆಲ್ಗೆ ರಾಘವೇಂದ್ರ ಕುಣಿಗಲ್ ಮಾಡುವ ಸ್ವಾಗತ. ಇವತ್ತಿನ ಕಲಾವಿದರ ಬಗ್ಗೆ ಹೇಳೋದಾದರೆ, ಅವರು ಪ್ರಖ್ಯಾತ ತಬಲಾ ವಾದಕರು. ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಾಗಲಿ ಸರಾಗವಾಗಿ ತಬಲಾನ ನುಡಿಸ್ತಾರೆ. ಇವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಸನ್ಮಾನಿತರಾಗಿದ್ದಾರೆ. ಬನ್ನಿ ಇವತ್ತು ಅವರ ಒಂದು ಸಂದರ್ಶನ ಮಾಡ್ತಾ ಅವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. KL ವಿಜಯ್ ಕುಮಾರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಬಗ್ಗೆ ನಾವು ನೋಡುವಿದ್ದೀವಿ. ಬಾಲ್ಯದಿಂದ ನಿಮ್ಮ ಒಂದು ಚಟುವಟಿಕೆಗಳನ್ನ ಗಮನಿಸ್ತಾ ಬಂದಿದ್ದೀನಿ. ತುಂಬಾ ಅತ್ಯುತ್ತಮವಾದ ನೀವು ತಬಲಾ ವಾದಕರು, ಬಗ್ಗೆ ಎರಡನೇ ಮಾತಿಲ್ಲ. ಸೊ ನಾವು ಬರೀ ನೋಡಿದ್ದೀವಿ, ಆದ್ರೆ ನಿಮ್ ಬಗ್ಗೆ ಯಾವತ್ತೇ ಆಗ್ಲಿ ಒಂದು ಸಂದರ್ಶನ ಮಾಡಿರಲಿಲ್ಲ. ಇವತ್ತು ಒಂದು ಸಂದರ್ಶನ ಮಾಡೋ ನಮ್ಗೆ ಅವಕಾಶ ಸಿಕ್ಕಿದೆ. ನಾವು ಅದಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ತುಂಬಾ ಧನ್ಯವಾದಗಳು ಸರ್. ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಏನಾದ್ರು ಹೇಳ್ತೀರಾ? ಬಾಲ್ಯದ ದಿನಗಳು ಅಂತಂದ್ರೆ, ನಾನು ಚಿಕ್ಕಂದಿಂದನೂ ಕೂಡ ಗಣಪತಿ ದೇವಾಲಯ, ಚಾವಡಿ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಹಿರೀಕರಿಂದ ಸಂಘ ಸಂಜೆ ಆಯ್ತು ಅಂತಂದ್ರೆ ಗಣಪತಿನ 3 ತಿಂಗಳು 4 ತಿಂಗಳು ಇಡ್ತಿದ್ರು. ಒಳ್ಳೊಳ್ಳೆ ವಿದ್ವಾಂಸರು, ಶ್ರೀಕಂಠಯ್ಯನವರು, ವಸಂತ್ ಕುಮಾರ್ ಅವರು, ಗಜಾನನ ಒಡೆಯರ್ ಅವರು, ನಾರಾಯಣ ಶಾಸ್ತ್ರಿಗಳು, ಮತ್ತು ರಂಗಪ್ಪನವರು, ಈ ಥರ ಇನ್ನು ವೀಣೆ ಹುಚ್ಚಣ್ಣ ಅವರು, ಫಿಟಿಲ್ ಹುಚ್ಚಣ್ಣ ಅವರು ಎಲ್ಲ ಒಳ್ಳೊಳ್ಳೆ ಕಲಾವಿದರು ಸೇರಿಕೊಂಡು ಪ್ರತಿ ದಿವಸ ಗಣಪತಿ ಇಟ್ಟಾಗ 3 ತಿಂಗಳು 4 ತಿಂಗಳು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ನಾನು ಈ ಕಲೆಗೆ ಬರಬೇಕಾದ್ರೆ ನನ್ನ ಅಣ್ಣ ಲಕ್ಷ್ಮೀನಾರಾಯಣ, ನಮ್ಮ ಮಾವರು ಚಿನ್ನಸ್ವಾಮಿಯವರು ಹಾರ್ಮೋನಿಸ್ಟು, ನಮ್ಮ ತಾಯಿಯವರು ಹಾರ್ಮೋನಿಸ್ಟು, ನಮ್ಮ ತಾತ ಅವರು ಸಂಗೀತ ವಿದ್ವಾಂಸರು, ಆಮೇಲೆ ಶ್ರೀಕಂಠಯ್ಯನವರು ವೈಲಿನ್ ಮಾಸ್ಟರ್ ಅವರು, ನಂತರ ವಸಂತ್ ಕುಮಾರ್ ಅವರು ನನ್ನ ಗುರುಗಳು, ಮೊದಲನೇ ಗುರುಗಳು. ನಂತರ ಇವರೆಲ್ಲರೂ ಕೂಡ ಪ್ರತಿ ದಿವಸ ಗಣಪತಿ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮಕ್ಕೆ ಸೇರ್ತಾಯಿದ್ರು. ಈಗ ನಮ್ಮ ಅಣ್ಣವ್ರು ಏನು ಮಾಡೋರು, ತಬಲಾ ನುಡ್ಸೋದು ಕುಂತ್ಕೊ ಅಂತ ಅವರು ತಬಲಾ ನುಡ್ಸೋದಕ್ಕೆ ನನ್ನ ಪ್ರೇರೇಪಿಸಿದ್ರು. ಆದರೆ ನುಡಿಸ್ತಿದ್ರು ಕೂಡ ಬೇಸಿಕ್ ಆಗಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅಣ್ಣ ಅವರು ನಮ್ಮ ವಸಂತ್ ಕುಮಾರ್ ಅಣ್ಣ ಅವ್ರ ಹತ್ರ ಕರ್ಕೊಂಡೋಗಿ, ಗುರುಗಳ ಹತ್ರ ಕರ್ಕೊಂಡೋಗಿ ಪರಿಚಯಿಸಿ, ಅಂದಿನಿಂದ ಮನೆಯಲ್ಲಿ ಪಾಠನ ಪ್ರಾರಂಭ ಮಾಡಿಸೋ, ಪೂಜೆ ಮಾಡಿಸಿ, ಅಂದಿನಿಂದ ನಾನು ಅವ್ರ ಹತ್ರ ಅಭ್ಯಾಸ ನುಡಿಸಿದ್ರು ಕೂಡ ಅಭ್ಯಾಸ ಮಾಡಲೇಬೇಕು, ಹೊಸದಾಗಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಹೋದೆ. ಆದರೆ ನನ್ನ ಗುರುಗಳು ವಸಂತ್ ಕುಮಾರ್ ಅವರು, ನೀನು ಹೆಂಗಿದ್ರು ನುಡಿಸ್ತೀಯಪ್ಪ, ಎಲ್ಲ ಇದಕ್ಕೂ ಕಚೇರಿಗೂ ನೀನು ಬರಲೇಬೇಕು, ನೀನು ಒಂದು ಕಚೇರಿಗೆ ಬಂದಾಗ ಒಂದೊಂದು ಪಾಠ ಹಾಕ್ಕೊಡ್ತೀನಿ ಅನ್ನೋರು. ಒಂದೊಂದು ಇದಕ್ಕೆ ಹೋದ್ರೆ ಪಾಠ ಹಾಕೊಡು, ಆರ್ಕೆಸ್ಟ್ರಾ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಎಲ್ಲೆಲ್ಲಿ ಎಲ್ಲಮ್ಮನೋ ದೇವಸ್ಥಾನ, ಎಲ್ಲಿ ಕುಣಿಗಲಲ್ಲಿ ಎಲ್ಲ ದೇವಾಲಯಗಳಲ್ಲೂ ಭಜನೆಗೆ ಕರ್ಕೊಂಡು ಹೋಗೋರು. ಅದು ನನಗೆ ಪ್ರೇರಣೆ ಆಯಿತು. ತಮಗೆ ಬಂದ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ತೀರಾ? ಪ್ರಶಸ್ತಿಗಳು ನನಗೆ 1983ರಲ್ಲಿ ದೇವನಹಳ್ಳಿನಲ್ಲಿ ಯುವಜನ ಪ್ರಶಸ್ತಿ ಅಂತ ಜೀವರಾಜ್ ಆಳ್ವ ಅವರು ಮಂತ್ರಿಗಳಾಗಿದ್ದರು. ಅವರು ನನಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು. ಎರಡನೇದಾಗಿ ಮಡಿಕೇರದಲ್ಲಿ ಕೂಡ ರಾಜ್ಯೋತ್ಸವದ ರಾಜ್ಯ ಇದಕ್ಕೆ ಯೋಜನಾ ಮೇಳಕ್ಕೆ ಹೋಗಿದ್ದೆ, ಅಲ್ಲಿಯೂ ಕೂಡ ಸನ್ಮಾನ ಆಗಿದೆ. ನಂತರ ನಮ್ಮ ತುಮಕೂರಿನಲ್ಲಿ 2015ರಲ್ಲಿ ಜಿಲ್ಲಾ ಪ್ರಶಸ್ತಿನ ಜಿಲ್ಲಾಧಿಕಾರಿಗಳು ಗೌರವಿಸಿ ಸನ್ಮಾನ ಮಾಡಿದ್ದಾರೆ. ತದನಂತರ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸುಮಾರುಗಳು ಒಂದು 5-6 ಪ್ರಶಸ್ತಿಗಳು ದೊರಕಿದೆ. ಅದರೊಳಗೆ ವಿರಾಜಪೇಟೆಯವರು ನಾಟ್ಯ ಶಾಲೆಯಿಂದ ಅವರು ನನಗೆ ಪ್ರಶಸ್ತಿ ನೀಡಿ, ರಾಜ್ಯ ಪ್ರಶಸ್ತಿ ನೀಡಿ, ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ 2 ಸರಿ ಗೌರವಿಸಿದ್ದಾರೆ. ಒಂದು ರಾಜ್ಯ ಪ್ರಶಸ್ತಿ, ಒಂದು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವ ಮಾಡಿದ್ದಾರೆ. ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ದೊರಕೋದಕ್ಕೆ ಕಾರಣ ಆಗಿದೆ. ಸರ್, ಈಗ ಸಾಂಪ್ರದಾಯಿಕ ವಾದ್ಯಗಳಿಗೂ ತಾಂತ್ರಿಕ ವಾದ್ಯಗಳಿಗೂ ಏನು ವ್ಯತ್ಯಾಸ? ನಮಗೆ ಹಿಂದಿನ ಕಾಲದಲ್ಲಿ ಚರ್ಮದ ವಾದ್ಯಗಳು, ವೀಣೆ, ಫಿಟೀಲು, ಹಾರ್ಮೋನಿಯಮು ಎಲ್ಲ ವಾದ್ಯಗಳು ಇತ್ತು. ಈಗ ತಾಂತ್ರಿಕತೆ ಬೆಳೆದಂಗೆ, ವಿಜ್ಞಾನ ಬೆಳೆದಂಗೆ ಎಲ್ಲ ವಿದ್ಯುತ್ ಉಪಕರಣಗಳಲ್ಲಿ ಬಳಸಕ್ಕೆ ಶುರು ಆದಮೇಲೆ ಕಲಾವಿದರನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಏನಿದ್ರು ಟ್ರ್ಯಾಕ್ ಹಾಕ್ಕೊಂಡು ಅವ್ರು ಬರೀ ಸಂಗೀತ ಹಾಡ್ತಾರೆ. ವಾದ್ಯಗಳಿಗೆ ಬೆಲೆ ಇಲ್ಲ, ಕಲಾವಿದರಿಗೂ ಬೆಲೆ ಇಲ್ಲ. ಆದರೂ ಕೂಡ ಈಗ ನಮಗೆ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಅವರು ನಮ್ಮನ್ನೆಲ್ಲ ಗುರುತಿಸಿ ಕಲಾವಿದರನ್ನ ಗುರುತಿನ ಚೀಟಿ ಕೊಟ್ಟು ಫಲಾನುಭವಿಗಳಾಗಿ ಅಂತ ಹೇಳಿ ಹೇಳಿದ್ದಾರೆ. ತಮ್ಮಂತ ಸಾಂಪ್ರದಾಯಿಕ ಕಲಾವಿದರಿಗೆ ಸರ್ಕಾರದಿಂದ ಏನು ಪ್ರಯೋಜನ ಆಗಿದೆ? ಕಲಾವಿದರುಗಳಿಗೆ
ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೊದಲು 2,000 ರೂಪಾಯಿಗಳ ಧನ ಸಹಾಯ ಕೊಡ್ತಾ ಇದ್ರು. ಈಗ 2 ತಿಂಗಳಿಂದ ಈಚೆಗೆ 2,500 ಮಾಡಿದ್ದಾರೆ. ನಾನು ಕೂಡ ಕಲಾವಿದರಿಗೋಸ್ಕರ ಅಂತ ಒಂದು 15 ಜನ ಕಲಾವಿದರುಗಳಿಗೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕ್ಸಿದ್ದೆ. ಅರ್ಜಿ ಹಾಕ್ಸಿದ್ರೊಳಗೆ ನಮ್ಮ ಗುರುಗಳ ಮಗಳು ಲಲಿತಾ ಲಕ್ಷ್ಮಿ ಅನ್ನೋರು ಮಾತ್ರ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇನ್ನು 10 ಜನಗಳಿಗೆ ಇನ್ನೂ ಅನುದಾನ ಬಂದಿಲ್ಲ. ಅದಕ್ಕೋಸ್ಕರ ನಾನು ಕಲಾವಿದರ ಪರವಾಗಿ, ತುಮಕೂರು ಜಿಲ್ಲೆಯ ಕಲಾವಿದರ ಪರವಾಗಿ ಮಾಶಾಸನ, ಕೇಂದ್ರ ಸರ್ಕಾರದ ಮಾಶಾಸನಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕೂಡ ಪ್ರಸ್ತಾವನೆಯನ್ನು ಈಗ 2 ದಿವಸದ ಹಿಂಭಾಗದಲ್ಲಿ ಪತ್ರ ವ್ಯವಹಾರ ಮಾಡಿ ನಡೆಸಿದ್ದೇನೆ. ಯಾಕಂದರೆ ನಾನೊಬ್ಬನೇ ಬಾಳಬಾರ್ದು, ಎಲ್ಲ ಕಲಾವಿದರು ಕೂಡ ಅವ್ರಿಗೆ ಅನುದಾನ ದೊರಕಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ. ಸರ್, ನಮ್ಮ ಮುಂದಿನ ಪೀಳಿಗೆಗೆ ತಮ್ಮ ಸಂದೇಶ? ಮುಂದಿನ ಪೀಳಿಗೆಗೆ ಅಂದರೆ ಈಗಿರ್ತಕ್ಕಂಥ ಉಪಕರಣಗಳು, ವಾದ್ಯಗಳು ಅವನ್ನೆಲ್ಲ ಉಪಯೋಗಿಸ್ತಲೇ ಎಲ್ಲ ಎಲೆಕ್ಟ್ರಾನಿಕ್ಸ್ ಯಂತ್ರಗಳು ಬಂದಿರೋದ್ರಿಂದ ಮುಂದೆ ಅವರು ಅದರಲ್ಲೇ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ ವಿನಃ ಈ ವಾದ್ಯಗೋಷ್ಠಿಗಳೆಲ್ಲ ಮುಚ್ಚೋಗ್ತಾ ಇದೆ. ಇದರಿಂದ ಎಷ್ಟೋ ಕಲಾವಿದರುಗಳು ನಷ್ಟ ಆಗ್ತಾ ಇದೆ. ಈ ತಬಲಾ ಮಾಡೋರಾಗ್ಲಿ ಅಥವಾ ಈ ಒಂದು ಹೌದು ಅವ್ರಿಗೆಲ್ಲರೂ ಕೂಡ ಬಹಳ ತುಂಬಾ ಹೌದು ಹೌದು. ಸರ್, ನಿಮ್ಮ ಜೀವನದಲ್ಲಿ ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭನ ತಿಳಿಸ್ತೀರಾ? ನನಗೆ ನನ್ನ ಗುರುಗಳಾದಂಥ ವಸಂತ್ ಕುಮಾರ್ ರವರು ಅವ್ರ ಮನೆಗಳಲ್ಲಿ, ಕುಣಿಗಲ್ಲಿನ ದೇವಾಲಯಗಳಲ್ಲಿ ಕರ್ಕೊಂಡೋಗಿ ಭಜನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ರು. ಅದೇ ರೀತಿ ಮೀರಾ ಭಜನ್ ಅಂತ ಮಂಗಳೂರಿನವರು, ಗಣೇಶ್ ಬಿಡಿ ಮ್ಯಾನೇಜರ್ ಅವರು, ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಇದ್ದರು, ಅವರು ಕೂಡ ಬಾಳಿಗಾವರು ಅಂತ. ನಾವು ರಾತ್ರಿ ಎಲ್ಲ ಕೂಡ ಕುಂತ್ಕೊಂಡು ಎಲ್ಲ ದೇವಾಲಯಗಳಲ್ಲಿ ಭಜನೆ ಮಾಡ್ಕೊಂಡು ಬಂದಿರತಕ್ಕಂಥ ಅನುಭವ ನನಗಿದೆ. ನಾನು ರಾಘವೇಂದ್ರ ಸ್ವಾಮಿ ಮಠ ಆಗ್ಬೋದು, ಸೋಮೇಶ್ವರ ದೇವಸ್ಥಾನ ಆಗ್ಬೋದು, ಎಲ್ಲಾದ್ರೂ ಹೋಗ್ಲಿ, ನೆನ್ನೆ ದಿವಸ ಕೂಡ, ನೆನ್ನೆ ರಾತ್ರಿ ಕುಣಿಗಲ್ ತಾಲೂಕಿನ ಮಡಕಳ್ಳಿ, ಹೊತ್ಕೆರೆ ಹೋಬಳಿ ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ ರಂಗನಾಥ ಸ್ವಾಮಿ ದೇವಾಲಯ. ಅಲ್ಲಿಯೂ ಕೂಡ ಶ್ರೀ ವಾಗ್ದೇವಿ ಭಜನಾ ಮಂಡಳಿ ಅವ್ರನ್ನ ಕರ್ಕೊಂಡೋಗಿ ಭಜನಾ ಕಾರ್ಯಕ್ರಮ ಮಾಡಿದ್ದೀನಿ. ಕುಣಿಗಲ್ನ ಚಾವಡಿ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಮ್ಮ ಹಿರೀಕರೆಲ್ಲ ತೀರೋಗ್ಬಿಟ್ರು, ವಾದ್ಯಗಾರರು, ದೇವಸ್ಥಾನದಲ್ಲಿ ಯಾರು ಭಜನೆ ಮಾಡೋರಿಲ್ಲ. ಆವಾಗ ಒಂದು 6 ಭಜನಾ ಮಂಡಳಿಗಳಿದ್ದಾರೆ, ಮಹಿಳಾ ಭಜನಾ ಮಂಡಳಿಗಳು. ಅವ್ರಿಗೆಲ್ಲ ಹೋಗೋದು, ಫ್ರೀ ಸರ್ವಿಸ್, ಉಚಿತವಾಗಿ ಸರ್ವಿಸ್ ಕೊಡೋದು. ಅವರು ಯಾವುದೇ ಸಂಭಾವನೆ ಅದು ಇದು ಯಾವುದು ಕೇಳಲ್ಲ, ಉಚಿತವಾಗಿ ಅವರು ನನ್ನ ಜೊತೆನಲ್ಲಿ ಬಂದು ಸಹಕಾರ ಕೊಡ್ತಾ ಇದ್ದಾರೆ, ನಾನು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀನಿ. ವಾಗ್ದೇವಿ ಭಜನಾ ಮಂಡಳಿ, ಶ್ರೀವಾರಿ ಭಜನಾ ಮಂಡಳಿ, ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿ, ನಂತರ ಮಹಾಲಕ್ಷ್ಮಮ್ಮನವರು ಅವ್ರದ್ದೊಂದು ಭಜನಾ ಮಂಡಳಿ, ವಿಷ್ಣು ಮಹಿಳಾ ಭಜನಾ ಮಂಡಳಿ, ವಿವೇಕ ಜಾಗೃತ ಬಳಗ, ಇಷ್ಟು ಭಜನಾ ಮಂಡಳಿಗಳು ಕೂಡ ಪ್ರತಿ ವರ್ಷವೂ ಕೂಡ ಗಣಪತಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಅದು ಉಚಿತವಾಗಿ ಅದು ಗ್ರೇಟ್. ನಾನು ಯಾರಲ್ಲೂ ಕೂಡ ಸಂಭಾವನೆ ತಗೊಂಡಿಲ್ಲ. ಆಮೇಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿಯೂ ಕೂಡ ಆರಾಧನೆ ಮಾಡಿದಾಗ ಆವಾಗಲೂ ಅಷ್ಟೇ 3 ದಿವಸ ನಾನು ಕಾರ್ಯಕ್ರಮದಲ್ಲಿ ಉಚಿತವಾಗಿ ನಾನು ಸಹಕಾರ ಕೊಟ್ಕೊಂಡು ಬಂದಿದ್ದೀನಿ. ಸರ್, ತಮ್ಮ ಭಜನಾ ಮಂಡಳಿ ಬಗ್ಗೆ ಇನ್ನೂ ಏನಾದರೂ ಹೇಳೋದಿದೆಯಾ? ನಮ್ಮ ಭಜನಾ ಮಂಡಳಿ ಅಂದರೆ ನಮ್ಮ ಮುನಿಲಕ್ಷ್ಮೀ ನರಸಿಂಹಯ್ಯ ಡಾಕ್ಟ್ರು ಅವರು, ನಾವು ಕೂಡ ಮೊದಲಿಂದನೂ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮನ ಗಣಪತಿ ದೇವಸ್ಥಾನದಲ್ಲಿ ನಡೆಸ್ಕೊಂಬರ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಕೂಡ ಎಲ್ಲ ದೇವಾಲಯಗಳಲ್ಲೂ ಕೂಡ ಹೋಗಿ ಭೇಟಿ ಮಾಡಿ ಉಚಿತವಾಗಿ ನಾವು ಕಾರ್ಯಕ್ರಮ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸರ್, ತಮ್ಮ ಕುಟುಂಬದ ಬಗ್ಗೆ ಹೇಳ್ತೀರಾ? ಕುಟುಂಬದ ಬಗ್ಗೆ ನಾನು, ನನ್ನ ಧರ್ಮಪತ್ನಿ ಪದ್ಮ, ಮಗಳು ಶ್ರುತಿ ಅಂತ ಅಂದ್ಬಿಟ್ಟು, ಒಬ್ಬ ಮೊಮ್ಮಗ ಇದ್ದಾನೆ ಮೋನೀಶ್ ಅಂತ. ಮೊಮ್ಮಗನಿಗೂ ಕೂಡ ತಬಲಾ ವಿದ್ಯೆ ಕಲಿಸ್ಬೇಕು ಅಂತ ಒಂದು 3 ತಿಂಗಳು ಪಾಠ ಮಾಡಿದೆ, ಆದರೆ ಅವನು ಸ್ಕೂಲ್ಗೆ ಹೋಗ್ಬೇಕಾಗಿರೋದ್ರಿಂದ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ತಬಲಾ ವಾದ್ಯನ ನುಡಿಸಬಲ್ಲಿರಾ? ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ, ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ, ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ, ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ದವನ ಸಂಪಿಗೆ ಸರಗಳಿಂದ ಪೂಜಿಸಿ, ಮರುಗ ಮಲ್ಲಿಗೆ ದವನ ಸಂಪಿಗೆ ಸರಗಳಿಂದ ಪೂಜಿಸಿ, ಸರಗಳಿಂದ ಪೂಜಿಸಿ ನ ವರಗಳನ್ನೇ ಬೇಡುವೆ, ಸರಗಳಿಂದ ಪೂಜಿಸಿ ನ
ದೇವಿ ನಡೆಮುಡಿಯ ಹಾಸುವೆ. ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ. ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ. ಸಣ್ಣ ಶಾವಿಗೆ ಭಕ್ಷಣೆ ವೇದ್ಯ ಪರಮ ಅನ್ನವು. ಸಣ್ಣ ಶಾವಿಗೆ ಭಕ್ಷಣೆ ವೇದ್ಯ ಪರಮ ಅನ್ನವು. ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ಎಷ್ಟು ಬೇಡಿದರು ದಯ ಯಾಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ. ಎಷ್ಟು ಬೇಡಿದರು ದಯ ಯಾಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ. ಇಷ್ಟ ಪ್ರಸನ್ನ ವೆಂಕಟ ವಿಠಲನ ರಾಣಿಗೆ. ಇಷ್ಟ ಪ್ರಸನ್ನ ವೆಂಕಟ ವಿಠಲನ ರಾಣಿಗೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ಇಷ್ಟೊತ್ತು ನಮ್ಮ ಪ್ರೇಕ್ಷಕರಿಗೆ ನನಗೆ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡ್ರಿ. ತುಂಬ ಧನ್ಯವಾದಗಳು ಸರ್. ತಮ್ಮ ಒಂದು ತಮಗೆ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಬರಲಿ, ತಮ್ಮ ಒಂದು ಹೆಸರು ಲೋಕ ವಿಖ್ಯಾತಿ ಆಗಲಿ ಅಂತ ನಮ್ಮ ಒಂದು ಮಾತುಕತೆ ಚಾನೆಲ್ ಕಡೆಯಿಂದ ನಾನು ಆ ದೇವರಲ್ಲಿ ಬೇಡ್ಕೊಂತೀನಿ ಸರ್. ಚಾನಲ್ ಬಗ್ಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಇಡೀ ಕರ್ನಾಟಕದಲ್ಲಿ ಕೂಡ ನಿಮ್ಮ ಚಾನಲ್ ಬಗ್ಗೆ ಹೆಚ್ಚಿಗೆ ಮೂಡಿ ಬರಲಿ ಅಂತ ನನ್ನ ಅಭಿಲಾಷೆ. ನಮಸ್ಕಾರ ಸರ್. ನಮಸ್ಕಾರ.